ತಾಲಿಬಾನ್ ನೇರವಾಗಿ ಹೋರಾಡಿ ಅಧಿಕಾರವನ್ನ ಹಿಡಿದಿದೆ. ಆರ್ಎಸ್ಎಸ್ನವರು ಪರೋಕ್ಷವಾಗಿ ಅಧಿಕಾರವನ್ನ ಹಿಡಿದಿದ್ದಾರೆ. ಇಲ್ಲಿ ಒಂದ್ ಕಡೆ ಆರ್ಎಸ್ಎಸ್ ವಿರುದ್ಧ ಬಿಕೆ ಹರಿಪ್ರಸಾದ್ ವಾಗ್ದಾಳಿಯನ್ನ ನಡೆಸಿದ್ದಾರೆ. ಇನ್ನು ತಾಲಿಬಾನ್ ನೇರವಾಗಿ ಹೋರಾಡಿ ಅಧಿಕಾರವನ್ನ ಹಿಡಿದಿರುವಂತದ್ದು, ಆರ್ಎಸ್ಎಸ್ನವರು ಪರೋಕ್ಷವಾಗಿ ಅಧಿಕಾರವನ್ನ ಹಿಡಿದಿರುವಂತದ್ದು. ಇಲ್ಲಿ ಆರ್ಎಸ್ಎಸ್ ವಿರುದ್ಧ ಬಿಕೆ ಹರಿಪ್ರಸಾದ್ ವಾಗ್ದಾಳಿಯನ್ನ ನಡೆಸಿದ್ರು. ಇನ್ನೊಂದು ಕಡೆ ಆರ್ಎಸ್ಎಸ್ನವರಷ್ಟು ದ್ವಂದ್ವ ನೀತಿಯಲ್ಲಿ ಇರುವವರು ಯಾರಿಲ್ಲ. ಆರ್ಎಸ್ಎಸ್ ಸಂಘಟನೆ ಯಾಕೆ ಇಲ್ಲಿ ನೋಂದಣಿಯಾಗಿಲ್ಲ? ಹಾಗಾದ್ರೆ ಇನ್ನು ಆರ್ಎಸ್ಎಸ್ಗೆ ಹಣ ಎಲ್ಲಿಂದ ಬರುತ್ತೆ ಅಂತ ಬಿಕೆ ಹರಿಪ್ರಸಾದ್ ಪ್ರಶ್ನೆ ಮಾಡಿದ್ದಾರೆ. ಇನ್ನು ತಾಲಿಬಾನ್ ನೇರವಾಗಿ ಹೋರಾಡಿ ಅಧಿಕಾರವನ್ನ ಹಿಡಿದಿದೆ ಅಂತ ಬಿಕೆ ಹರಿಪ್ರಸಾದ್ ಅವರು ಮಾತನಾಡಿರುವಂತದ್ದು. ಮತ್ತೆ ಸಂವಿಧಾನದಲ್ಲಿ ಸ್ವಯಂ ಸೇವಕ ಸಂಘದ ಸಂವಿಧಾನದಲ್ಲಿ ಏನು ಹೇಳುತ್ತೆ ಅಂತ ಹೇಳಿದ್ರೆ, ದ ಸಂಘ್ ಆಸ್ ಸಚ್ ಆಸ್ ನೋ ಪಾಲಿಟಿಕ್ಸ್ ಅಂಡ್ ಈಸ್ ಡಿವೋಟೆಡ್ ಟು ಪ್ಯೂರ್ಲಿ ಕಲ್ಚರಲ್ ವರ್ಕ್. The individual Swayam Sevaks, however, may join any political party except such parties as believe in or resort to violent and secret methods to achieve their ends. Person owing allegiance to such parties or believing in such methods shall have no place in Sangh ಅಂತ ಬಹಳ ಸ್ಪಷ್ಟವಾಗಿ ಆರ್.ಎಸ್.ಎಸ್ನ ಸಂವಿಧಾನ ಹೇಳುತ್ತೆ. ಆ ಸಂವಿಧಾನದಲ್ಲಿ ಅದು ಆರ್ಟಿಕಲ್ 4 ಬಹಳ ಸ್ಪಷ್ಟವಾಗಿದೆ, ಪಾಲಿಸಿ ಏನು ಆರ್.ಎಸ್.ಎಸ್ದು ಅಂತ ಹೇಳಿ.